ಅದು 1912 ಅಂದರೆ ಮೊದಲ ಪ್ರಪಂಚ ಯುದ್ಧ ಶುರುವಾಗೋಕ್ಕೆ 2 ವರ್ಷಗಳ ಮುಂಚೆ. ಈ ಸಮಯದಲ್ಲಿ ವೈಟ್ ಸ್ಟಾರ್ ಲೈನ್ ಕಂಪನಿಯವರು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ವಿಶಾಲವಾದ ಬೆಲೆ ಬಾಳುವ ಹಡಗನ್ನು ತಯಾರಿಸ್ತಾರೆ. ಈ ಹಡಗಿನ ಮೊದಲ ಪ್ರಯಾಣ 1912 ಏಪ್ರಿಲ್ 10ರಂದು ಇಂಗ್ಲೆಂಡ್ನ ಸೌತಾಂಪ್ಟನ್ನಿಂದ ಅಮೆರಿಕದ ನ್ಯೂಯಾರ್ಕ್ವರೆಗೆ ಪ್ರಾರಂಭ ಆಗುವ ಹಾಗೆ ಪ್ರಕಟಿಸುತ್ತೆ. ಇದರಿಂದ ಪ್ರಜೆಗಳಲ್ಲಿ ಊಹಿಸಲಾಗದ ಆಸಕ್ತಿ ಸಂತೋಷ ಹೆಚ್ಚಾಗುತ್ತೆ. ಯಾಕೆಂದರೆ ಅದು ಕೇವಲ ಹಡಗು ಮಾತ್ರವಲ್ಲ, ನೀರಿನ ಮೇಲೆ ಹೋಗುವ ಐಷಾರಾಮಿಯಾದ ಎಷ್ಟೋ ಅಂತಸ್ತುಗಳನ್ನು ಹೊಂದಿರುವ ಒಂದು ಮಹಾ ಕಟ್ಟಡ, ಅದೇ ಟೈಟಾನಿಕ್. ಆಗಿನ ಸಮಯದಲ್ಲಿ ಇದರ ಟಿಕೆಟ್ ದರ ಜಾಸ್ತಿ ಇದ್ದರೂ ಕೂಡ ತುಂಬ ಜನ ಕೊಂಡುಕೊಳ್ತಾರೆ. ಇದರಿಂದ ಫೈನಲಿ 1332 ಜನ ಪ್ಯಾಸೆಂಜರ್ಸ್ ಮೊದಲ ಪ್ರಯಾಣದ ಟಿಕೆಟ್ಸನ್ನು ಕೊಂಡುಕೊಳ್ತಾರೆ. ಇನ್ನು 1912 ಏಪ್ರಿಲ್ 10 ಬಂದೇ ಬಿಡುತ್ತೆ. ಶಿಪ್ನಲ್ಲಿ 908 ಸಿಬ್ಬಂದಿಯ ಜೊತೆಗೆ 1332 ಜನ ಪ್ಯಾಸೆಂಜರ್ಸ್ ಜೊತೆ ಟೋಟಲ್ ಆಗಿ 2240 ಜನರ ಜೊತೆಗೆ ಟೈಟಾನಿಕ್ ಶಿಪ್ ಮಧ್ಯಾಹ್ನ 12 ಗಂಟೆಗೆ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸುತ್ತೆ. ಆ ಕ್ಷಣದಲ್ಲಿ ಈ ಶಿಪ್ನಲ್ಲಿ ಪ್ಯಾಸೆಂಜರ್ಗಳ ಸಂತೋಷಕ್ಕೆ ಅಡೆತಡೆಗಳೇ ಇಲ್ಲ. ಸೌತಾಂಪ್ಟನ್ ಇಂದ ನ್ಯೂಯಾರ್ಕ್ವರೆಗೆ ಇರುವ ದೂರ 5833 ಕಿಲೋಮೀಟರ್. ಈ ದೂರವನ್ನು ಟೈಟಾನಿಕ್ ಪ್ರಯಾಣಿಸಲು ಅಂದರೆ ಗುರಿ ಮುಟ್ಟಲು 7 ದಿನ ಪ್ರಯಾಣ ಮಾಡಬೇಕು. ಮೊದಲ 4 ದಿನಗಳು ಎಷ್ಟು ಅದ್ಭುತವಾಗಿ ನಡೆಯುತ್ತೆ. 5ನೇ ದಿನ ಅಂದರೆ 1912 ಏಪ್ರಿಲ್ 14ರಂದು ರಾತ್ರಿ 11 ಗಂಟೆ 40 ನಿಮಿಷಗಳಿಗೆ ಟೈಟಾನಿಕ್ ಶಿಪ್ ಕತ್ತಲಲ್ಲಿ ದೊಡ್ಡ ಐಸ್ಗೆ ಡಿಕ್ಕಿ ಹೊಡೆಯುತ್ತೆ. ಟೈಟಾನಿಕ್ ಐಸ್ಗೆ ಡಿಕ್ಕಿ ಹೊಡೆಯಲು ಕೇವಲ 37 ಸೆಕೆಂಡ್ಗಳ ಮುಂಚೆ ಕತ್ತಲಲ್ಲಿ ಸಿಬ್ಬಂದಿ ಆ ಐಸನ್ನು ನೋಡ್ತಾನೆ. ಇದರಿಂದ ತಕ್ಷಣ ಆ ಐಸನ್ನು ತಪ್ಪಿಸಲು ಹಡಗನ್ನು ರೈಟ್ ಸೈಡ್ ತಿರುಗಿಸಿ ಎಂದು ಟೈಟಾನಿಕ್ ಆಫೀಸರ್ಸ್ಗೆ ತಕ್ಷಣ ಆದೇಶ ಕೊಡ್ತಾನೆ. ಅಷ್ಟೇ ಅಲ್ಲ, ಇಂಜಿನ್ಸ್ಗಳನ್ನು ರಿವರ್ಸಲ್ಲಿ ರನ್ ಮಾಡಿ ಎಂದು ಸಿಬ್ಬಂದಿಗಳಿಗೆ ಆದೇಶ ಕೊಡ್ತಾನೆ. ಆದರೂ ಕೂಡ ಸಮಯ ಇಲ್ಲದೆ ಇರೋದ್ರಿಂದ ಟೈಟಾನಿಕ್ ಐಸ್ಗೆ ಡಿಕ್ಕಿ ಹೊಡೆದು ತೀವ್ರವಾಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಇದೆಲ್ಲ ಕೇವಲ 37 ಸೆಕೆಂಡ್ಗಳಲ್ಲಿ ನಡೆಯುತ್ತೆ. ಇದರಿಂದ ನಿಧಾನವಾಗಿ ಸಮುದ್ರದ ನೀರೆಲ್ಲ ಹಡಗಿನ ಒಳಗೆ ಬರಲು ಶುರುವಾಗುತ್ತೆ. ಡಿಕ್ಕಿ ಹೊಡೆದ 10 ನಿಮಿಷಗಳಿಗೆ ಅಂದರೆ ರಾತ್ರಿ 11 ಗಂಟೆ 50 ನಿಮಿಷಗಳಿಗೆ ಹಡಗಿನ ಮುಂದಿನ ಭಾಗದಲ್ಲಿ 14 ಅಡಿಗಳವರೆಗೆ ನೀರು ಬಂದು ಬಿಡುತ್ತೆ. ಇದರಿಂದ ಟೈಟಾನಿಕ್ ಸಿಬ್ಬಂದಿಗೆ ಅರ್ಥವಾಗಿ ಬಿಡುತ್ತೆ, ಇನ್ನು ಏನು ಮಾಡಿದರೂ ಕೂಡ ಒಳಗೆ ನೀರು ಬರದ ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು. ಕೇವಲ ಕೆಲವು ಗಂಟೆಗಳು ಮಾತ್ರವೇ ಈ ಹಡಗು ತೇಲುತ್ತೆ ಎಂದು ಅರ್ಥವಾಗಿ ಶಿಪ್ ಕ್ಯಾಪ್ಟನ್ಗೆ ತಿಳಿಸ್ತಾರೆ. ಆತ ತಕ್ಷಣ ಸಹಾಯಕ್ಕಾಗಿ ಕಾಲ್ ಮಾಡ್ತಾನೆ. ಹಡಗಿನಲ್ಲಿ ಟೋಟಲ್ 2240 ಜನ ಇದ್ದಾರೆ. ಆದರೆ ಎಲ್ಲರನ್ನೂ ಕಾಪಾಡಲು ಬೇಕಾದ ಲೈಫ್ ಬೋಟ್ಸ್ಗಳು ಇಲ್ಲ. ಕೇವಲ ಶಿಪ್ನಲ್ಲಿ ಇರುವ ಲೈಫ್ ಬೋಟ್ಸ್ಗಳ ಸಹಾಯದಿಂದ ಅರ್ಧ ಜನರನ್ನು ಕೂಡ ಕಾಪಾಡಲು ಆಗಲ್ಲ. ಅದಕ್ಕಾಗಿಯೇ ಮೊದಲು ಕ್ಯಾಪ್ಟನ್ ಹೋಗಿ ಪ್ಯಾಸೆಂಜರ್ಗಳಿಗೆ ನಡೆದ ವಿಷಯವನ್ನು ತಿಳಿಸ್ತಾರೆ. ಇದರಿಂದ ಒಂದೇ ಸಲ ಜನಗಳು ಭಯದಿಂದ ಎಲ್ಲರೂ ಲೈಫ್ ಬೋಟ್ಸ್ಗಳಿಗಾಗಿ ಓಡ್ತಾರೆ. ಆದರೆ ಕೆಲವೇ ಲೈಫ್ ಬೋಟ್ಸ್ಗಳು ಇರುವುದರಿಂದ ಮೊದಲು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆದ್ಯತೆ ಕೊಟ್ಟು ಅವರನ್ನು ಕಾಪಾಡಲು ಶುರು ಮಾಡ್ತಾರೆ. ಕ್ಯಾಪ್ಟನ್ ಸಹಾಯಕ್ಕಾಗಿ ಎಷ್ಟೋ ಸರಿ ಕಾಲ್ ಮಾಡಿದರೂ ಕಾಲನ್ನು ಮತ್ತು ಸಿಗ್ನಲ್ಗಳನ್ನು ಈ ಟೈಟಾನಿಕ್ ಶಿಪ್ಗೆ ಸೌತ್ ಈಸ್ಟ್ ದಿಕ್ಕಿನಲ್ಲಿ 93 ಕಿಲೋಮೀಟರ್ ದೂರದಲ್ಲಿರುವ ಬೋಟ್ಗಳು ಗ್ರಹಿಸಿ ಕಾಪಾಡಲು ಅವರ ಬೋಟ್ಗಳನ್ನು ವೇಗವಾಗಿ ಕಳಿಸ್ತಾರೆ. ಆದರೆ ಇವರು ಎಷ್ಟು ವೇಗವಾಗಿ ಹೋದರೂ ಕೂಡ 93 ಕಿಲೋಮೀಟರ್ ದೂರವನ್ನು ಸೇರಲು ಸುಮಾರು 3ರಿಂದ 4 ಗಂಟೆಗಳು ಹಿಡಿಯುತ್ತೆ. ಅಲ್ಲಿಯವರೆಗೆ ಟೈಟಾನಿಕ್ ಶಿಪ್ ಮುಳುಗದೇ ಇರುತ್ತೆ ಎಂಬ ನಂಬಿಕೆಯಿಂದ ಜನರಲ್ಲಿ ವಿಪರೀತವಾದ ಭಯ ಹೆಚ್ಚಾಗುವುದರಿಂದ ಲೈಫ್ ಬೋಟ್ಸ್ಗಳನ್ನು ಕ್ರಮ ಪದ್ಧತಿ ಇಲ್ಲದೆ ಸಿಕ್ಕವರು ಏರಿ ಹೋಗಿಬಿಡ್ತಾರೆ. ಇದರಿಂದ 7ನೇ ನಂಬರ್ ಲೈಫ್ ಬೋಟ್ಸ್ನಲ್ಲಿ 65 ಜನ ಪ್ರಯಾಣಿಸುವ ಸಾಮರ್ಥ್ಯವಿದ್ದರೂ ಕೂಡ ಕೇವಲ 24 ಜನ ಮಾತ್ರ ಹೋಗ್ತಾರೆ. ಹಾಗೆ ಫಸ್ಟ್ ನಂಬರ್ ಲೈಫ್ ಬೋಟ್ಸ್ನಲ್ಲಿ 40 ಜನ ಪ್ರಯಾಣಿಸುವ ಸಾಮರ್ಥ್ಯ ಇದ್ದರೂ ಕೂಡ ಕೇವಲ 12 ಜನ ಮಾತ್ರವೇ ಹೋಗ್ತಾರೆ. ಹಡಗು ಮುಳುಗಲು ಪ್ರಾರಂಭವಾಗಿ 2 ಗಂಟೆ 25 ನಿಮಿಷಗಳು ದಾಟುತ್ತೆ. ಅಂದರೆ ಏಪ್ರಿಲ್ 15, 1912 ಅರ್ಧರಾತ್ರಿ 2 ಗಂಟೆ 5 ನಿಮಿಷಗಳಿಗೆ ಕೊನೆಯ ಲೈಫ್ ಬೋಟ್ಸ್ ಕೂಡ ಹೋಗಿಬಿಡುತ್ತೆ. ಇನ್ನು 1500ಕ್ಕೂ ಹೆಚ್ಚು ಜನ ಟೈಟಾನಿಕ್ ಶಿಪ್ನಲ್ಲಿ ಉಳಿದು ಬಿಡ್ತಾರೆ. ಕೇವಲ 705 ಜನರು ಮಾತ್ರವೇ ಲೈಫ್ ಬೋಟ್ಸ್ನಲ್ಲಿ ಸುರಕ್ಷಿತವಾಗಿ ಹೋಗ್ತಾರೆ. ಇನ್ನು ನಂತರ ಕೆಲವೇ ನಿಮಿಷಗಳಲ್ಲಿ ಟೈಟಾನಿಕ್ 2 ತುಂಡುಗಳಾಗಿ ಮುರಿದು ಹೋಗಿ ಅರ್ಧರಾತ್ರಿ 2 ಗಂಟೆ 20 ನಿಮಿಷಗಳಿಗೆ ಪೂರ್ತಿಯಾಗಿ ಅಷ್ಟೂ ಜನರ ಜೊತೆ ಮುಳುಗಿ ಹೋಗುತ್ತೆ. ಅಂದರೆ ಅಪಾಯಕ್ಕೆ ಗುರಿಯಾದ ಕೇವಲ 2 ಗಂಟೆ 45 ನಿಮಿಷಗಳು ಮಾತ್ರವೇ ನೀರಿನಲ್ಲಿ ತೇಲಿತ್ತು.
ಆ ಪ್ರಾಂತ್ಯದಲ್ಲಿ ಸಮುದ್ರದ ನೀರೆಲ್ಲ ಅತಿಯಾದ ತಂಪು ಮತ್ತು ಮಂಜಿನಿಂದ ತುಂಬಿ ಹೋಗಿತ್ತು. ಆ ನೀರಿನಲ್ಲಿ ಇರುವ ಜನರೆಲ್ಲ ಆ ತಂಪಾದ ನೀರನ್ನು ತಡೆದುಕೊಳ್ಳಲು ಆಗದೆ ಎಲ್ಲರೂ ಸತ್ತು ಹೋಗ್ತಾರೆ. ರಾತ್ರಿ 2:30 ಸುಮಾರು 1500ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಈ ರೀತಿ ಟೈಟಾನಿಕ್ ದುರಂತ ಮುಗಿದು ಹೋಗುತ್ತೆ. ಈ ಶಿಪ್ ಮುಳುಗಿ ಹೋದ ಮೇಲೆ ಎಷ್ಟೋ ಜನ ಎಷ್ಟೋ ರೀತಿಯ ಕಾರಣಗಳನ್ನು ಕೊಡ್ತಾರೆ. ಕೆಲವರು ಟೈಟಾನಿಕ್ ಐಸ್ಗೆ ಡಿಕ್ಕಿ ಹೊಡೆದಿಲ್ಲ, ಆ ಶಿಪ್ನಲ್ಲಿ ಇಂಜಿನ್ಗಳಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿ ಮುಳುಗಿ ಹೋಗಿದೆ ಎಂದು ಹೇಳ್ತಾರೆ. ಆದರೆ ಯಾವುದು ನಿಜ ಎಂದು ಯಾರಿಗೂ ತಿಳಿದಿಲ್ಲ. ನಿಜಕ್ಕೂ ಈ ಶಿಪ್ಪನ್ನು ನೀರಿನಿಂದ ಹೊರತೆಗೆದರೆ ಈ ಅಪಾಯ ಹೇಗಾಯಿತು, ಯಾಕಾಯಿತು ಎಂಬ ಎಷ್ಟೋ ವಿಷಯಗಳು ತಿಳಿಯುತ್ತವೆ. ಅಂದರೆ ಇಂದಿಗೂ ಟೈಟಾನಿಕ್ ಮುಳುಗಿ ಹೋಗಿ 120 ವರ್ಷಗಳು ದಾಟಿ ಹೋದರೂ ಕೂಡ ಯಾಕೆ ಟೈಟಾನಿಕ್ಕನ್ನು ಹೊರತೆಗೆಯುತ್ತಿಲ್ಲ? ಇಷ್ಟೊಂದು ಟೆಕ್ನಾಲಜಿ ಇರುವ ಈ ಕಾಲದಲ್ಲಿ ಟೈಟಾನಿಕ್ಕನ್ನು ಹೊರತೆಗೆಯಬೇಕು ಎಂದು ಯಾಕೆ ಅಂದುಕೊಳ್ತಾ ಇಲ್ಲ? ಯಾಕೆ ಟೈಟಾನಿಕ್ಕನ್ನು ಹೊರತೆಗೆಯುತ್ತಿಲ್ಲ? ಇಷ್ಟೊಂದು ಟೆಕ್ನಾಲಜಿ ಇರುವ ಈ ಕಾಲದಲ್ಲಿ ಟೈಟಾನಿಕ್ಕನ್ನು ಹೊರತೆಗೆಯಬೇಕು ಎಂದು ಯಾಕೆ ಅಂದುಕೊಳ್ತಾ ಇಲ್ಲ ಎಂದು ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.